ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಮತ್ತೊಂದು ಬಿಗ್ ನ್ಯೂಸ್. ಬಿಜೆಪಿಯ ಸೋಲನ್ನ ಅಂದ್ರೆ ಕಳೆದ ಬಾರಿಗಿಂತ ಕಡಿಮೆ ಸೀಟ್ಸ್ ತಗೊಂಡಿರೋದನ್ನ, 60 ಸೀಟ್ಸ್ ಅನ್ನು ಕಳ್ಕೊಂಡಿರೋ ವಿಚಾರವನ್ನ RSS ಸಂಭ್ರಮಿಸ್ತಾ ಇದೆಯಾ? ಸಂಭ್ರಮಾಚರಣೆ ಆಯ್ತಾ? ಹಾಗಾದ್ರೆ ನಿಜಕ್ಕೂ ಹುಬ್ಬೇರಿಸುವಂಥ ಒಂದು ಬೆಳವಣಿಗೆ. ಬಿಜೆಪಿ ಮತ್ತು ಬಿಜೆಪಿ ಜೊತೆಗಿರೋರು ಕಿಡಿಕಾರ್ತಾ ಇದ್ದಾರೆ. RSS ಮೋಹನ್ ಭಾಗವತ್ ಬಿಗ್ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಮಹತ್ವ ಪಡ್ಕೊಳ್ತಾ ಇದೆ. ಈ ಡೆವಲಪ್ಮೆಂಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ ಮೋಹನ್ ಭಾಗವತ್ ಅವರು ಮಾತಾಡಿದ್ರು, ಅಹಂಕಾರ ಇರಬಾರ್ದು ನಾಯಕನಿಗೆ, ನಿಜವಾದ ಸೇವಕನಿಗೆ, ಬಲಿಷ್ಠನಾದವನಿಗೆ ಅಂತ. ಮಣಿಪುರದ ಗಲಭೆಯ ಕಡೆ ಯಾರು ನೋಡೋರೇ ಇಲ್ಲ. ಈ ಎಲೆಕ್ಷನ್ ನ ಘನತೆಯನ್ನೇ ಹಾಳು ಮಾಡಿದ್ದೀರಿ. ಮೊದಲು ದೇಶದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿ, ಭಾಷಣ ಬಿಗಿಯೋದನ್ನ ಬಿಡಿ ಅನ್ನೋ ತನಕ ಟೀಕಾ ಪ್ರಹಾರ ಮಾಡಿದ್ರು ಮೋಹನ್ ಭಾಗವತ್ ಅವರು. ಡೈರೆಕ್ಟ್ ಹಿಟ್. ಬೇರೆ ಯಾರಿಗೂ ಅಲ್ಲ, ಅದು ಮೋದಿ ಅವ್ರಿಗೆ ಅಂತ ಯಾರಾದ್ರೂ ಅರ್ಥ ಮಾಡ್ಕೊಳ್ಳಬಹುದಾದಂತ ಭಾಷಣವಾಗಿತ್ತು ಮೋಹನ್ ಭಾಗವತ್ರದ್ದು. ಅದ್ರ ಬೆನ್ನಲ್ಲೇ ಈಗ RSS ನ ಮತ್ತೊಬ್ಬ ಪ್ರಮುಖ ನಾಯಕ, ಸೀನಿಯರ್ ಇಂದ್ರೇಶ್ ಕುಮಾರ್ ಅವರು ಗುಡುಗಿದ್ದಾರೆ. ಮತ್ತಿದು ಈಗ ರಾಷ್ಟ್ರ ರಾಜಕಾರಣದಲ್ಲಿ ಕಮಲಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿರುವಂತಹ ಬೆಳವಣಿಗೆ, ಆಕ್ರೋಶ ಸ್ಫೋಟವಾಗಿರುವಂತಹ ಬೆಳವಣಿಗೆ. ಏನ್ ಹೇಳ್ತಾರೆ ಇಂದ್ರೇಶ್ ಕುಮಾರ್ ಅವರು? ಜೈಪುರದ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಯಾರು ರಾಮನನ್ನ ವಿರೋಧಿಸಿದ್ರು, ರಾಮ ಮಂದಿರ ಮತ್ತೊಂದು ಅಂತ ಬಂದಾಗ ಡಿಸ್ರೆಸ್ಪೆಕ್ಟ್ ಮಾಡಿದ್ರು, ಅವರು ಎಲ್ಲ ಒಟ್ಟಿಗೆ ಸೇರಿದ್ರು 236ಕ್ಕೆ ಬಂದು ನಿಂತರು. ಮತ್ತೊಬ್ರು ಇನ್ನೊಂದು ಪಾರ್ಟಿ ರಾಮನ ಮೇಲೆ ಪ್ರೀತಿ ಇದ್ರು ಕೂಡ ಅಹಂಕಾರದಿಂದ ಮೆರೆದು ಈ ಆರೋಗ್ಯನ್ಸ್ ಸುತ್ತಕೊಂಡು 241ಕ್ಕೆ ಬಂದು ನಿಂತು ಬಿಟ್ರು. 241ಕ್ಕೆ ಬಂದು ನಿಂತರು ಅಂತ ಹೇಳುವ ಮೂಲಕ ಬಿಜೆಪಿ ಅಹಂಕಾರದಿಂದ 60 ಸೀಟ್ ಕಳ್ಕೊಂಡಿದೆ ಅನ್ನುವ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಮೋಹನ್ ಭಾಗವತ್ ಅವರು ಡೈರೆಕ್ಟ್ ಹಿಟ್ ಆದ್ರೂ ಹೆಸರು ಹೇಳಿರ್ಲಿಲ್ಲ. ಕಾಂಗ್ರೆಸ್ ಬಿಜೆಪಿ ಇಬ್ಬರನ್ನು ಸೇರಿಸ್ಕೊಂಡು ಚುನಾವಣೆಯ ಘನತೆ ಹಾಳಾಗಿದೆ ಅನ್ನೋ ರೀತಿಯಲ್ಲಿ ಪಾಠ ಮಾಡ್ದಂಗೆ ಕಂಡು ಬಂತು. ಆದ್ರೆ ಇಂದ್ರೇಶ್ ಕುಮಾರ್, ಮತ್ತೊಬ್ಬ ಸೀನಿಯರ್, RSS ನ ಮತ್ತೊಬ್ಬ ಸೀನಿಯರ್, ಈಗ ಬಿಜೆಪಿ ಅಹಂಕಾರದಿಂದ ಮಣ್ಣು ಮುಕ್ಕಿದೆ ಅಂತ ಹೇಳ್ದಂಗಾಯ್ತು. ನೇರ ರಾಮನೇ ಪಾಠ ಕಲಿಸಿದ್ದಾನೆ. ಅಹಂಕಾರದಿಂದ ಮೆರೆದವ್ರನ್ನ ಇಷ್ಟು ಸೀಟ್ಸ್ಗೆ ಲಿಮಿಟ್ ಮಾಡುವ ಮೂಲಕ ರಾಮನೇ ಪಾಠ ಕಲಿಸಿದ್ದಾನೆ ಅನ್ನುವ ಮಾತನ್ನ ಇಂದ್ರೇಶ್ ಕುಮಾರ್, ಇದೇ ಮಾತು, ಇನ್ನೇನು ಬದಲಾವಣೆ ಇಲ್ಲ ಇದರಲ್ಲಿ, ಇದೇ ಮಾತನ್ನಾಡಿದ್ದಾರೆ. ನಿಮ್ಗೆಲ್ಲ ರಿಪೋರ್ಟ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಇಂದ್ರೇಶ್ ಕುಮಾರ್ ಅವರ ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಕ್ವಿಕ್ ರಿಯಾಕ್ಷನ್ಸ್, ಆ ಕಡೆಯಿಂದ ರಿಯಾಕ್ಷನ್ಸ್ ಬರೋಕೆ ಶುರುವಾಗಿದೆ. ಬಿಹಾರದಲ್ಲಿ ಮಿನಿಸ್ಟರ್ಗಳು, ಬೇರೆ ಬೇರೆ ನಾಯಕರುಗಳು, ಬಿಜೆಪಿಯ ಲೀಡರ್ಸ್ ತುಂಬ ಖುಷಿಯಾಗಿದ್ದಾರೆ ಅನ್ಸುತ್ತೆ. ಖುಷಿಯಾಗಿರ್ಲಿ, ಎಂಜಾಯ್ ಮಾಡಲಿ, ಅವರು ಈ ರಿಸಲ್ಟ್ ಅನ್ನ ಬಿಡಿ, ಪಾಪ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೊನ್ನೆ ನೋಡಿದ್ವಿ ನಾವು, ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟ್ ಬಂದಾಗ, ಮಣಿಪುರದ ಗಲಭೆ ಮೊದಲು ಸರಿಪಡಿಸಿ ಅಂತ ಹೇಳಿದಾಗ, ಇಡೀ ದೇಶದ ಪ್ರತಿಯೊಬ್ಬನ ಜವಾಬ್ದಾರಿಯೂ ನಮಗಿದೆ, ಪ್ರತಿಯೊಬ್ಬ ನಾಗರಿಕನ ಬಗ್ಗೆ ನಾವು ಕೇರ್ ಮಾಡ್ತೀವಿ, ತಲೆಗೆಡಿಸ್ಕೊಳ್ಬೇಡಿ ಅನ್ನೋ ರೀತಿಯ ಲಾ ಮಿನಿಸ್ಟರ್ ರಿಪ್ಲೈ ನೋಡಿದ್ವಿ. ಈಗ ಎಂಜಾಯ್ ಮಾಡಲಿ, ಪಾಪ ಖುಷಿಯಾಗಿದ್ದಾರೆ, ಎಂಜಾಯ್ ಮಾಡಲಿ ಅನ್ನೋ ರೀತಿಯಲ್ಲಿ NDA ಭಾಗವಾಗಿರೋ ಪಕ್ಷಗಳು, ಮಿನಿಸ್ಟರ್ಗಳು ರಿಯಾಕ್ಟ್ ಮಾಡ್ತಿರೋದು. ಮತ್ತೊಂದು ಕಡೆ ನಾವ್ಯಾವತ್ತೂ ರಾಮನ ಹೆಸರನ್ನ, ರಾಮ ಮಂದಿರದ ವಿಚಾರವನ್ನ ರಾಜಕಾರಣಕ್ಕೆ ಬಳಸ್ಕೊಂಡೇ ಇಲ್ಲ. ಈ ರೀತಿ ಮನಸ್ಥಿತಿ ಅವ್ರಿಗೆ ಇನ್ನೇನು ಮಾಡೋದಿಕ್ಕಾಗಲ್ಲ, ಖುಷಿಯಾಗಿರ್ಲಿ ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಈ ರಿಯಾಕ್ಷನ್ ಮೇಲೆ ಮಾತಾಡೋದಿಕ್ಕೆ ಹೋದ್ರೆ, RSS ಬಿಜೆಪಿಯ ಈ ಸೋಲನ್ನ, 60 ಕ್ಷೇತ್ರಗಳ ಸೋಲನ್ನ, ಕಳೆದ ಬಾರಿ 303, ಈ ಸಲ ಕಳ್ಕೊಂಡಿರೋದನ್ನ ಎಂಜಾಯ್ ಮಾಡ್ತಿದೀಯಾ? ಖುಷಿ ಪಡ್ತಿದೀಯಾ ಈ ಫಲಿತಾಂಶಕ್ಕೆ, ಅತಂತ್ರ ಪರಿಸ್ಥಿತಿಗೆ? ಬೇರೆ ಪಕ್ಷಗಳ ಮೇಲೆ ಅವಲಂಬಿಸಿ ಸರ್ಕಾರ ಕತ್ತಿ ಮೇಲಿನ ನಡಿಗೆ ಅಂತಾಗಿರೋದನ್ನ ಎಂಜಾಯ್ ಮಾಡ್ತಿದ್ಯಾ ಅನ್ನೋ ರೀತಿಯ ಚರ್ಚೆಗೆ ಕಾರಣವಾಗಿದೆ. ಇಂದ್ರೇಶ್ ಕುಮಾರ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೇರ ಅಹಂಕಾರಕ್ಕೆ ತಕ್ಕ ಉತ್ತರ ಸಿಕ್ಕಿದೆ, ರಾಮ ಪಾಠ ಕಲಿಸಿದ್ದಾನೆ ಅಂತ ಹೇಳಿರೋದು. ಈಗ ಭಿನ್ನಾಭಿಪ್ರಾಯಗಳು ಬಂದಿವೆ RSS ಬಿಜೆಪಿ ನಡುವೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯ್ತು. ಈ ಎಲೆಕ್ಷನ್ ನಿಂದ RSS ಸಂಪೂರ್ಣವಾಗಿ ಅಂತರ ಕಾಯ್ದುಕೊಳ್ತು, ಎಲ್ಲೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಅಂದ್ರೆ ಮತದಾರರ ಮನವೊಲಿಸುವಂತ, ಮನೆಗೆ ಹೋಗುವಂತ ಕೆಲಸದಲ್ಲಿ ತೊಡಗಿಸಿಕೊಳ್ಳಿಲ್ಲ. ನಡ್ಡಾ ಅವರ ಸ್ಟೇಟ್ಮೆಂಟ್ ನಮಗೆ ನೆನಪಿದೆ. ಮೊದಲು ಬಿಜೆಪಿ RSS ಅಂತ ಅದು ಬೇರೆ ರೀತಿಯಲ್ಲಿತ್ತು, ಆದ್ರೆ ಈಗ ಅದು ಕಲ್ಚರಲ್ ಆರ್ಗನೈಸೇಷನ್ ಆಗಿ ಅವ್ರ ಕೆಲಸ ಅವರು ಮಾಡ್ತಿದ್ದಾರೆ. ಪೊಲಿಟಿಕಲಿ ಬಿಜೆಪಿ ಏನ್ ಮಾಡಬೇಕು,
ನಾವು ಮಾಡ್ತಾ ಇದ್ದೀವಿ. ಸೊ ಬಿಜೆಪಿಗೆ RSSನ ಮೇಲೆ ಅವಲಂಬನೆ ಇಲ್ಲ ಅಂತ ನಡ್ಡಾ ಅವರು ಕೊಟ್ಟ ಸ್ಟೇಟ್ಮೆಂಟೂ ಕೂಡ ಮುನಿಸಿಗೆ ಕಾರಣ ಆಯಿತು ಅನ್ನೋ ವಿಚಾರ. ಸಂಘ ಪರಿವಾರಕ್ಕೆ ಪರ್ಯಾಯ ಅನ್ನೋ ರೀತಿ ಮೋದಿ ಪರಿವಾರ ಆ ಜಾಗಕ್ಕೆ ಬಂತ ಅನ್ನೋದು ಅಸಮಾಧಾನಕ್ಕೆ ಕಾರಣ ಆಗಿರಬಹುದು ಅಂತಹ ಚರ್ಚೆಗಳು ಇವೆ. ರಾಮ ಮಂದಿರದ ವಿಚಾರದಲ್ಲಿ ಏಕ ವ್ಯಕ್ತಿ ಪೂಜೆ ಆಯ್ತಾ ಅನ್ನೋ ಅಸಮಾಧಾನದ ಬಗ್ಗೆಯೂ ಅಲ್ಲಲ್ಲಿ ಚರ್ಚೆಗಳಾಗಿವೆ. ಕಾರಣ ಏನಾದರೂ ಇರಬಹುದು. ಬಿಜೆಪಿ RSS ವಿರುದ್ಧ ಆಕ್ಷನ್ಗಿಳಿದಿದೆ. ಕರ್ನಾಟಕದ ಬೆಸ್ಟ್ ಎಕ್ಸಾಂಪಲ್ ನಾವು ರಿಪೋರ್ಟ್ ಮಾಡಿದ್ವಿ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ವಿಭಾಗವಾರು ಸಂಘಟನಾ ಕಾರ್ಯದರ್ಶಿಗಳನ್ನ ಕಿತ್ತಾಕಿದೆ ದಿಢೀರ್ ಅಂತ. RSS ವಾಪಸ್ ಕರೆಸ್ಕೊಳ್ತಾ ಇದ್ದಿದ್ದು ಯಾವಾಗಲೂ ಸಂಪ್ರದಾಯ. ಆದರೆ ಬಿಜೆಪಿ ಕಿತ್ತಾಕಿ ಅವ್ರಿಗೆ RSS ತಮ್ಮ ಆಫೀಸಲ್ಲಿ ವಸತಿ ಊಟೋಪಚಾರ ಮಾಡ್ಕೊಳ್ಳೋ ಮಟ್ಟಿಗೆ ಯಾವುದೇ ಸೂಚನೆ ಇಲ್ಲದೆ ಅವ್ರನ್ನ ಕಿತ್ತಾಕಿರುವಂತಹ ಬೆಳವಣಿಗೆ. ಅಲ್ಲಿ ನೋಡಿದ್ರೆ ಅಹಂಕಾರಕ್ಕೆ ಸರಿಯಾಗಿ ಪಾಠ ಕಲಿಸಿದ ದೇವರು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಇದರ ಲಾಭ ಪಡೆಯೋರು ಯಾರು? ಇದುವರೆಗೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬಿಜೆಪಿ RSS ಕನ್ಸಿಡರ್ ಆಗ್ತಿತ್ತು. ಸಿದ್ಧಾಂತ, ದೇಶ ಮತ್ತೊಂದು ಎಲ್ಲದರಲ್ಲೂ ಒಬ್ಬರಿಗೆ ಪೂರಕವಾಗಿ ಇನ್ನೊಬ್ರು ನಡ್ಕೊಳ್ತಾರೆ ಅಂತಾನೆ ಇದ್ದಿದ್ದು. ಆದರೆ ಈಗ ಇಂಥದ್ದೊಂದು ಮೇಜರ್ ಡೆವಲಪ್ಮೆಂಟ್ ಕಾಂಗ್ರೆಸ್ಗೆ ಅಥವಾ ಬಿಜೆಪಿಯ ಎದುರಾಳಿ ಪಕ್ಷಗಳಿಗೆ ದೊಡ್ಡ ಬಲವನ್ನು ಕೊಡಲಿದೆಯಾ? ನಾವು ಎಲ್ಲರಿಗಿಂತ ಮೊದಲು ಎಕ್ಸ್ಕ್ಲೂಸಿವ್ ಆಗಿ ರಿಸಲ್ಟ್ ಬಂದ ದಿನವೇ ಮೋದಿ ಸೋಲಿಸಿದ RSS ಅನ್ನುವಂಥ ಒಂದು ರಿಪೋರ್ಟನ್ನು ಇಟ್ಟಿದ್ವಿ, ಏನಾಗಿರಬಹುದು ಅನ್ನೋದ್ರ ಬಗ್ಗೆ. ಇದು ಪ್ರತಿಪಕ್ಷಗಳು ಕೊಟ್ಟಿರುವ ಪೆಟ್ಟೋ ಅಥವಾ ಸೈಲೆಂಟ್ ಆಗಿ ಉಳ್ಕೊಂಡು RSS ಕಲಿಸಿರುವ ಪಾಠವೋ ಅನ್ನೋದ್ರ ಬಗ್ಗೆ ಈಗ ಅದಕ್ಕೆ ಪೂರಕವಾದ ಎಲ್ಲ ಸತ್ಯಗಳು ತೆರೆದುಕೊಂಡಿವೆ ಓಪನ್ ಆಗಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.